HCN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ಪ್ರತಿದಿನ ವರದಿಯಾಗುತ್ತಿರುವ ಅಪರಾಧ ಪ್ರಕರಣಗಳು. ಕಟ್ಟಿನಕೆರೆ ಮಾರುಕಟ್ಟೆಯ ದಿನಸಿ ಅಂಗಡಿ ಬೀಗ ಒಡೆದು 1.5 ಲಕ್ಷ ನಗದು ಕಳ್ಳತನ. ಮನೆಗೆ ತೆರಳುತ್ತಿದ್ದ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆ. ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ ದುಷ್ಯಂತ್. ಬೇಲೂರು ಪಟ್ಟಣದ ಎಗಚಿ ಹಳೆ ಸೇತುವೆ ಸಂರಕ್ಷಿಸಲು ಒತ್ತಾಯ. ಸೇತುವೆ ರಸ್ತೆ ಮೇಲೆ ಅಡಿಗೆ ಮಾಡುವ ಮೂಲಕ ಆಕ್ರೋಶ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಸಂಚಾರ ನಿಷೇಧಿಸಿ ಪ್ರತಿಭಟನೆ. ಡಿಸೆಂಬರ್ 23ರಂದು ಸಕಲೇಶಪುರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮನ. ಆಲೂರಿನಲ್ಲಿ ರದ್ದಾಗಿರುವ ರೈಲು ನಿಲುಗಡೆ ಗಮನ ಸೆಳೆಯುವುದಾಗಿ ತಿಳಿಸಿದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ. ದುಷ್ಕರ್ಮಿಗಳು ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಬಳಿ ನಡೆದಿದೆ. 40 ವರ್ಷದ ದುಷ್ಯಂತ್ ಹಲ್ಲೆಗೊಳಗಾದ ವಕೀಲರಾಗಿದ್ದು, ಹಲ್ಲೆಯಿಂದ ಸ್ಥಿತಿ ಗಂಭೀರವಾಗಿದೆ. ರಂಗೇನಹಳ್ಳಿ ಗ್ರಾಮದ ವಕೀಲ ದುಷ್ಯಂತ್ ವಕೀಲ ವೃತ್ತಿ ಜೊತೆಗೆ ಫೈನಾನ್ಸ್ ಕೂಡ ನೀಡುತ್ತಿದ್ರು. ನಿನ್ನೆ ರಾತ್ರಿ ಬೈಕ್ನಲ್ಲಿ ರಂಗೇನಹಳ್ಳಿ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ದುಷ್ಕರ್ಮಿಗಳು ಮಾರಕಾಸ್ತ್ರ ಹಿಡಿದು ಅಟ್ಯಾಕ್ ಮಾಡಿದ್ದು ಮನಬಂದಂತೆ ಕೊಚ್ಚಿ ಹಾಕಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ವಕೀಲ ದುಷ್ಯಂತ್ಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCN ನ್ಯೂಸ್ ಆಲೂರು. ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಎಗಚಿ ಹಳೆಯ ಸೇತುವೆ ಸಂರಕ್ಷಿಸುವಂತೆ ಒತ್ತಾಯಿಸಿ ಕರಾವೆ ಕಾರ್ಯಕರ್ತರು ಸೇತುವೆಯ ರಸ್ತೆಯ ಮೇಲೆ ಅಡುಗೆಯನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಿಥಿಲಗೊಂಡಿರುವ ಇಲ್ಲಿನ ಎಗಚಿ ನದಿಯ ಹಳೆ ಸೇತುವೆ ದುರಸ್ತಿಗೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸೇತುವೆ ಮೇಲೆ ಸಂಚಾರ ನಿಷೇಧಿಸಿ ಅಡುಗೆ ತಯಾರಿಸುವ ಮೂಲಕ ಪ್ರತಿಭಟಿಸಿದರು. ಬೇಲೂರು ಪಟ್ಟಣ ಬಳಿಯ ಎಗಚಿ ನದಿಯ ಹಳೆ ಸೇತುವೆ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಸೇತುವೆ ಮೇಲೆ ಅಡುಗೆ ತಯಾರಿಸುವ ಮೂಲಕ ಪ್ರತಿಭಟನೆಯನ್ನ ಇನ್ನಷ್ಟು ಚುರುಕುಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, 150 ವರ್ಷ ಹಳೆಯದಾದ ಅಪರೂಪದ ಸೇತುವೆ ಇಂದು ಅವನತಿಯತ್ತ ಸಾಗುತ್ತಿದೆ. ಪ್ರತಿ ವರ್ಷ ಕರವೇ ಘಟಕದಿಂದ ಪ್ರತಿಭಟಿಸಿ ಎಚ್ಚರಿಸುತ್ತಿದ್ರೂ ಪ್ರಯೋಜನವಾಗಿಲ್ಲ. ಪ್ರತಿಭಟನೆ ವೇಳೆ ಸ್ಥಳಕ್ಕಾಗಮಿಸುವ ಅಧಿಕಾರಿಗಳು ಏನಾದರೊಂದು ಸಬೂಬು ಹೇಳಿ ಶೀಘ್ರವೇ ಕೆಲಸ ಆರಂಭಿಸುವ ಭರವಸೆ ನೀಡಿ ತೆರಳುತ್ತಾರೆ ಹೊರತು ದುರಸ್ತಿಗೆ ಮುಂದಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸೇತುವೆಯ ಎರಡೂ ಬದಿಗಳಲ್ಲಿ ಗಿಡಗಂಟಿಗಳು ಬೆಳೆದು ಸೇತುವೆ ಕಲ್ಲುಗಳು ಉದುರುತ್ತಿದ್ದರೂ ಯಾರೂ ಗಮನ ಹರಿಸುತ್ತಿಲ್ಲ. ಬೇಲೂರು ಶಾಸಕರು ಎಗಚಿ ಹಳೆಯ ಸೇತುವೆ ತೆರವುಗೊಳಿಸುವ ಬಗ್ಗೆ ಮುಂದಾದರೆ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ. ಸೂಕ್ತ ಅನುದಾನ ಬಿಡುಗಡೆ ಮಾಡಿ ಮೇಲ್ನೋಟಕ್ಕೆ ಚಂದ ಕಾಣುವಂತೆ ಡಾಂಬರ್ ಹಾಕಿಸಿ ಗಿಡಗಂಟಿಗಳನ್ನು ಕತ್ತರಿಸಿದ್ದು, ಆದರೆ ಕೆಲ ದಿನಗಳ ನಂತರ ಗಿಡಗಳು ಮರಗಳಾಗಿ ಬೆಳೆದಿವೆ. ಡಾಂಬರ್ ಕಿತ್ತು ಗುಂಡಿ ಬಿದ್ದಿದೆ. ಈ ಸೇತುವೆ ಮೇಲೆ ಭಾರೀ ವಾಹನಗಳು ಸೇರಿದಂತೆ ಸಾಕಷ್ಟು ವಾಹನಗಳು ಸಂಚರಿಸುತ್ತಿದ್ದು, ಅಪಾಯ ಸಂಭವಿಸುವ ಸಾಧ್ಯತೆಗಳಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಶಾಸಕರಾಗಲಿ ಸೇತುವೆ ದುಸ್ಥಿತಿ ಕಣ್ಣಿಗೆ ಕಂಡಿಲ್ಲವೇ ಎಂದು ಪ್ರಶ್ನಿಸಿದರು. ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚರಿಸುವ ಶಾಸಕರಿಗಾಗಲೇ ಸೇತುವೆ ದುರಸ್ತಿ ಕಣ್ಣಿಗೆ ಕಂಡಿಲ್ಲವೇ ಎಂದು ಪ್ರಶ್ನಿಸಿದರು. ವಿಶ್ವವಿಖ್ಯಾತ ಚನ್ನಕೇಶವ ಸ್ವಾಮಿ ದೇಗುಲದ ಆಸ್ತಿಯಲ್ಲಿ ನಾಯಿಕೊಡೆಯಂತೆ ಅಕ್ರಮ ಶೆಡ್ ಹಾಕುವ ಮೂಲಕ ಒತ್ತುವರಿ ನಡೆಯುತ್ತಿದೆ. ಈ ವಿಚಾರವಾಗಿ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಮೌನಕ್ಕೆ ಜಾರಿದೆ. ಅಕ್ರಮ ಶೆಡ್ಗಳನ್ನು ತೆರವುಗೊಳಿಸಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಕರವೇ ಅಧ್ಯಕ್ಷ ಚಂದ್ರಶೇಖರ್ ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ವೇಳೆ ಕರವೇ ಪದಾಧಿಕಾರಿಗಳಾದ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಂ, ಉಪಾಧ್ಯಕ್ಷ ಹನೀಫ್, ಗೌರವಾಧ್ಯಕ್ಷ ತಾರಾನಾಥ್, ಕುಮಾರ್, ನಗರಾಧ್ಯಕ್ಷ ಮೋಹನ್ಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ವಿಶಾಲಾಕ್ಷಿ, ಗಂಗರಾಜು, ಬಳ್ಳೂರು ಮದನ್, ಪ್ರಸನ್ನ, ಮಹೇಶ್, ಸೋಮಶೇಖರ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಅದೇ ರೀತಿಯನ್ನು ಒಂದು ಸುಮಾರು 150 ವರ್ಷದ ಹಳೆಯ ಒಂದು ಸೇತುವೆನ ಉಳಿಸಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಹಲವಾರು ಬಾರಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ. ಇವತ್ತು ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡುವಂಥ ಈ ಸೇತುವೆನ ಉಳಿಸೋ ನಿಟ್ಟಿನಲ್ಲಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಮತ್ತು ಅಧಿಕಾರಿಗಳಿರ್ಬೋದು, ಇವತ್ತು ನಮ್ಮ ಶಾಸಕರು ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಸೇತುವೆನ ನಮಗೆ ಬಂದ ಮಾಹಿತಿ ಪ್ರಕಾರ ಸೇತುವೆನ ತೆಗಿಬೇಕು, ಹೊಸ ಸೇತುವೆ ನಿರ್ಮಾಣ ಮಾಡಬೇಕನ್ನೋ ಮಾಹಿತಿನ ಇವತ್ತು ಬಂದಿದೆ. ದಯಮಾಡಿ ಶಾಸಕರನ್ನ ಒಂದು ಇವತ್ತು ಮನವಿ ಮಾಡ್ತಾ ಇದೀವಿ. ಈ ಸೇತುವೆನ ತೆಗಿಯಕ್ಕೆ ಬಂದ್ರೆ ಈ ಬುಡ ಇಲ್ಲಿ ನಿಲ್ಲೋದಿಲ್ಲ. ಯಾಕಂದ್ರೆ ಇದು ಲಕ್ಷಾಂತರ ಜನ ಓಡಾಡುವಂಥ ಸೇತುವೆ. ಇದು ನಮ್ಮ ಎಗಚಿ ಸೇತುವೆನ ಉಳಿಸಿ ಅಂತ ಹೋರಾಟ ಮಾಡ್ತಾ ಇದೀವಿ. ನಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳೇ ನಾಚಿಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಹುಡುಕಿದ್ರೆ ಈ ಥರದೊಂದು 10 ಸೇತುವೆಗಳು ಸಿಗ್ಬೋದು, ಐತಿಹಾಸಿಕವಾಗಿರ್ತಕ್ಕಂತಹ ಸೇತುವೆಗಳು ಸಿಗ್ಬೋದು. 106 ವರ್ಷಗಳ ಹಿಂದೆ ಜನರಿಗೆ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಿರ್ತಕ್ಕಂತಹ ಒಂದು ಸೇತುವೆನ ನಾವು ಯಾರು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರ ವರ್ಗ ಇರ್ಬೋದು, ಜನಪ್ರತಿನಿಧಿಗಳು ಇದನ್ನು ನಿರ್ಲಕ್ಷ್ಯ ಮಾಡಿ ಬೇರೆ ರೀತಿಯಾಗಿರ್ತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಕೂಡ
ಡಿಸೆಂಬರ್ 23ರಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಕಲೇಶಪುರ ಪಟ್ಟಣಕ್ಕೆ ಆಗಮಿಸುತ್ತಿದ್ದು, ಆಲೂರು ತಾಲೂಕು ಕೇಂದ್ರದಲ್ಲಿ ರೈಲು ನಿಲುಗಡೆಯು ರದ್ದಾಗಿರುವ ವಿಷಯಗಳ ಕುರಿತಾಗಿ ಗಮನ ಸೆಳೆಯಲು ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮನವಿ ಸಲ್ಲಿಸಲಾಗುವುದೆಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ತಿಳಿಸಿದರು. ಪ್ರಗತಿಯಲ್ಲಿರುವ ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಹೆದ್ದಾರಿ 75ರ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಚೌಲ್ಗೆರೆ ಟೋಲ್ ಪ್ಲಾಜಾದಲ್ಲಿ ಸುಂಕ ವಸೂಲಾತಿಗೆ ಮುಂದಾಗಿರುವ ಸಂಬಂಧ ಹಾಗೂ ಆಲೂರು ತಾಲೂಕು ಕೇಂದ್ರದಲ್ಲಿ ರೈಲು ನಿಲುಗಡೆಯು ರದ್ದಾಗಿರುವ ವಿಷಯಗಳ ಕುರಿತಾಗಿ ಗಮನ ಸೆಳೆದು ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿ ಮನವಿ ಸಲ್ಲಿಸಲಾಗುವುದೆಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ತಿಳಿಸಿದರು. ಆಲೂರು ಪಟ್ಟಣದಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ನಿರ್ವಹಿಸಲಾಗುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿಯಿಂದ ಗ್ರಾಮೀಣ ರಸ್ತೆಗಳಿಗೆ ತೆರಳಲು ಸರಿಯಾದ ವ್ಯವಸ್ಥೆ ಮತ್ತು ಸೂಚನಾ ಫಲಕಗಳನ್ನು ಅಳವಡಿಸದೆ ಹಾಗೂ 5 ರಿಂದ 6 ಕಿಲೋಮೀಟರ್ ದೂರಕ್ಕೆ ಒಂದರಂತೆ ಡಿವೈಡರ್ನಲ್ಲಿ ಟೋಟಲ್ ಪಡೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಉಂಟಾಗುತ್ತಿದೆ ಹಾಗೂ ಹಾಸನದಿಂದ ಮಾರನಹಳ್ಳಿವರೆಗೆ ರಸ್ತೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸದೆ ಬೈರಾಪುರದ ಬಳಿಯ ಚೌಲ್ಗೆರೆ ಗ್ರಾಮದ ಹತ್ತಿರ ಸುಂಕ ವಸೂಲಾತಿ ಕೇಂದ್ರವನ್ನ ನಿರ್ಮಿಸಿ ಕಳೆದ ಸೋಮವಾರ ಅಂದರೆ ಡಿಸೆಂಬರ್ 16ರಿಂದ ಸುಂಕ ವಸೂಲಾತಿಯನ್ನ ಪ್ರಾರಂಭಿಸಿರುವುದು ಕಾನೂನು ಬಾಹಿರವಾಗಿದ್ದು, ಇದಕ್ಕೆ ಜಿಲ್ಲಾಧಿಕಾರಿಗಳು ನಿನ್ನೆ ನಡೆಸಿದ ಸಭೆಯಲ್ಲಿ ಸುಂಕ ವಸೂಲಾತಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಆದೇಶ ಮಾಡಿರುವುದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆ ನಿರ್ಧಾರವಾಗಿದೆ ಎಂದರು. ತಾಲೂಕಿನ ಹಲವು ಸಮಸ್ಯೆಗಳು ಹಾಗೂ ವಿಚಾರಗಳ ಬಗ್ಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜ್ ನಾಕಲ್ಗೂಡು, ಜೆಡಿಎಸ್ ಮುಖಂಡರಾದ ಕೆವಿ ಮಲ್ಲಿಕಾರ್ಜುನ, ಗೇಕರವಳ್ಳಿ ಬಸವರಾಜ್, ಅರಸಪ್ಪ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಆಲೂರು. ನಾವುಗಳು ನಮ್ಮ ಜಾತ್ಯತೀತ ಜನತಾದಳ ಮಂಜೂರು ನೇತೃತ್ವದಲ್ಲಿ ಮತ್ತು ಅನೇಕ ಜನಪರ ಸಂಘಟನೆಗಳು ಬಹಳ ವರ್ಷಗಳಿಂದ ಮಾಡಿದಂಥ ಹೋರಾಟದ ಪರವಾಗಿ ಅಂತಿಮವಾಗಿ ಆಲೂರು ಟೌನ್ನಲ್ಲಿ ರೈಲು ನಿಲುಗಡೆಯ ಆದೇಶ ಆಗಿತ್ತು. ಅದರಿಂದ ತುಂಬ ಅನುಕೂಲ ಆಗಿತ್ತು ಜನರಿಗೆ. ನಮ್ಮ ಹಿಂದಿನ MP ಅವರು, ಪ್ರಜ್ವಲ್ ಅವರು ಎಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಿದ್ದರು. ಆದರೆ ಈಗ ಇದ್ದಕ್ಕಿದ್ದಾಗೆ ಆ ನಿಲುಗಡೆಯನ್ನು ರದ್ದುಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ. ಅದೇನು ರಾಜಕೀಯ ಪ್ರೇರಿತನೋ ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ? ಅದು ಸೇವಾ ಇಲಾಖೆ, ಅದು ರೈಲ್ವೆ ಸೇವಾ ಇಲಾಖೆ, ಲಾಭದಾಯಕ ಇಲಾಖೆ ಅಲ್ಲ ಅದು. ಹಾಸನದಿಂದ ಸಕಲೇಶಪುರ 40 ಕಿಲೋಮೀಟರ್, ಇದು 15 ಕಿಲೋಮೀಟರ್ ಇದೆ ಹಾಸನದಿಂದ ಆಲೂರು. ಬಹಳ ಅತ್ಯಗತ್ಯ ಇದೆ. ಯಾವ ಕಾರಣಕ್ಕಾಗಿ ಪುನಃ ನಿಲ್ಲಿಸಿದ್ದಾರೆ? ಇದನ್ನ ರೈಲ್ವೆ ಇಲಾಖೆಯವರು. HCI ನ್ಯೂಸ್ನಲ್ಲಿ ಈಗೊಂದು ಸಣ್ಣ ಬ್ರೇಕ್. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ಹಾಸನದ ಜನತೆಗೊಂದು ಸಂತಸದ ಸುದ್ದಿ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಇವರ ವತಿಯಿಂದ ಆಯೋಜಿಸಿರುವ ಬಿಲ್ಟೆಕ್ 2024 ಬೃಹತ್ ವಸ್ತು ಪ್ರದರ್ಶನ ಇದೇ ಡಿಸೆಂಬರ್ 20, 21 ಹಾಗೂ 22ರವರೆಗೆ ಕೇವಲ 3 ದಿನಗಳು ಮಾತ್ರ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು, ಗೃಹಾಲಂಕಾರ ವಸ್ತುಗಳು ಮತ್ತು ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳಿಗಾಗಿ ಭೇಟಿ ಕೊಡಿ ಬಿಲ್ಟೆಕ್ ಬೃಹತ್ ವಸ್ತು ಪ್ರದರ್ಶನ. ಸ್ಥಳ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್, BM ರೋಡ್, ಹಾಸನ್. ಫೋನ್ ನಂಬರ್ 9986814680. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ BM ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ ನಲ್ಲಿ ಡಿಸೆಂಬರ್ 20ರಿಂದ 22ರವರೆಗೆ ಒಟ್ಟು 3 ದಿನಗಳ ಕಾಲ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಹಾಸನ ಮತ್ತು US ಕಮ್ಯುನಿಕೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಟ್ಟಡ ಸಾಮಗ್ರಿಗಳ ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಹೋಮ್ ಲೋನ್ ಮತ್ತು ಫರ್ನಿಚರ್ಸ್ ನ ಬೃಹತ್ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಧ್ಯಕ್ಷ ಬಾಬು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ವಿಶ್ವವಿಖ್ಯಾತ ವಾಸ್ತು ವಿನ್ಯಾಸಗಳಲ್ಲಿ ಪ್ರಸಿದ್ಧಿಯಾದ ಬೇಲೂರು ಹಳೆಬೀಡು ಶ್ರವಣಬೆಳಗೊಳವನ್ನು ಹೊಂದಿರುವ ಹಾಸನ ನಗರದಲ್ಲಿ ಸುಂದರ ಸದೃಢ ಕಟ್ಟಡಗಳನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆ ಹೊಂದಿ ಬಿಲ್ಟೆಕ್ ಎಂಬ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ.
ಅತ್ಯಂತ ಉತ್ಕೃಷ್ಟ ಮಟ್ಟದ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಸರಳ ಮತ್ತು ಸುಲಭವಾಗಿ ಕೈಗೆಟುಕುವಂತೆ ಕಟ್ಟಡ ಸಾಮಗ್ರಿಗಳನ್ನು ಒಂದೇ ಸೂರಿನ ಅಡಿ ಒಪ್ಪವಾಗಿ ಜೋಡಿಸಿರುವ ಅತ್ಯಂತ ವಿಶಿಷ್ಟ ರೀತಿಯ ತಾಂತ್ರಿಕ ವಸ್ತು ಪ್ರದರ್ಶನ ಬಿಲ್ಟೆಕ್ 2024 ಕಟ್ಟಡ ಸಾಮಗ್ರಿಗಳ ಬಗ್ಗೆ ಗೊಂದಲ ಹೊಂದಿರುವ ಮನೆ ಕಟ್ಟುವವರು ಈ ಪ್ರದರ್ಶನದಲ್ಲಿ ಭಾಗಿಯಾಗಿ ತಮಗಿರುವ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು. ಕಟ್ಟಡದ ಬುನಾದಿಯಿಂದ ಮುಕ್ತಾಯದ ಹಂತದವರೆಗೂ ಉಪಯೋಗಿಸುವ ಎಲ್ಲಾ ಕಟ್ಟಡ ಸಾಮಗ್ರಿಗಳನ್ನು ಇಲ್ಲಿ ಕಾಣಬಹುದು ಮತ್ತು ಕಟ್ಟಡ ಸಾಮಗ್ರಿಗಳಲ್ಲಿ ನವೀನತೆಯನ್ನ ವೈವಿಧ್ಯತೆಯನ್ನ ಕಾಣಬಹುದು ಎಂದರು. ವಿಶ್ವದ ಅತ್ಯಂತ ಪ್ರಸಿದ್ಧ ಕಟ್ಟಡಗಳಿಗೆ ಉಪಯೋಗಿಸಿರುವ ಉತ್ಕೃಷ್ಟ ಉತ್ಪನ್ನಗಳನ್ನು ಇಲ್ಲಿ ನೋಡಬಹುದು ಮತ್ತು ನಿರ್ಭೀತಿಯಿಂದ ಉತ್ಪಾದಕರೊಂದಿಗೆ ಸಮಾಲೋಚನೆ ನಡೆಸಬಹುದು. ಸುಮಾರು 70ಕ್ಕಿಂತ ಹೆಚ್ಚು ಮಳಿಗೆಗಳನ್ನು ಇಲ್ಲಿ ಹಾಕಲಾಗಿದ್ದು ನೇರವಾಗಿ ಉತ್ಪಾದಕರಿಂದ ಉತ್ಕೃಷ್ಟ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳನ್ನು ವೀಕ್ಷಿಸಬಹುದಾಗಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜಿಲ್ಲಾದ್ಯಂತ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳನ್ನು ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್, ಬಿಲ್ಡರ್ಸ್, ಬ್ಯಾಂಕರ್ಸ್, ಪ್ರಾಪರ್ಟಿ ಡೆವಲಪರ್ಸ್, ಬಿಸಿನೆಸ್ ಪ್ರಮೋಟರ್ಸ್, ಡೀಲರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಸ್, ಕನ್ಸಲ್ಟೆಂಟ್ಸ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್, ಇಂಡಸ್ಟ್ರಿಯಲಿಸ್ಟ್ ಇವರುಗಳನ್ನು ಆಮಂತ್ರಿಸುತ್ತಿದ್ದು ಇವರೆಲ್ಲರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬರಲಿದೆ. ಸಾರ್ವಜನಿಕರು ಮತ್ತು ಮನೆ ಕಟ್ಟಲು ಯೋಜಿಸಿರುವವರು, ಈಗಾಗಲೇ ಮನೆ ಕಟ್ಟುತ್ತಿರುವವರು, ಮನೆ ಕಟ್ಟಿ ನಂತರ ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್ ಮಾಡಿಸಬೇಕೆನ್ನುವವರು ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಆಯೋಜಕರು ವಿನಂತಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ಹಲವಾರು ವಸ್ತುಗಳನ್ನು ಕಾಣುತ್ತೇವೆ. ಅವುಗಳಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಗುರುತಿಸುವುದು ಬಹಳ ಕಷ್ಟ. ಗ್ರಾಹಕರಿಗೆ ಈ ರೀತಿಯ ಅವಕಾಶ ಒದಗಿಸುವುದರಿಂದ ವಸ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಈ ಕಾರ್ಯಕ್ರಮವು ಸಾರ್ವಜನಿಕರಿಗೆ ಸಂಪೂರ್ಣ ಉಚಿತವಾಗಿರುತ್ತದೆ. ಈ ಸದಾವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಪರಿವಾರ ಸಮೇತ ಮತ್ತು ಸ್ನೇಹಿತರ ಜೊತೆ ಸಂದರ್ಶಿಸಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ. ಈ ಬಿಲ್ಟೆಕ್ 2024 ವಸ್ತು ಪ್ರದರ್ಶನ ಕಾರ್ಯಕ್ರಮದ ಸಪೋರ್ಟರ್ಸ್ಗಳು ನಂಜಪ್ಪ ಟಿಂಬರ್, ಎಂಎಸ್ ವಾಯು ಪೈಪ್ಸ್, ಜಲ್, ಬಾತ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ, ರಂಗನಾಥ ಸ್ಟೀಲ್ ಟ್ರೇಡರ್ಸ್. ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ಸಂಪೂರ್ಣ ಉಚಿತವಾಗಿರುತ್ತದೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಈವೆಂಟ್ ಆರ್ಗನೈಸರ್ ಉಮಾಪತಿ, ಅಸೋಸಿಯೇಷನ್ ಕಾರ್ಯದರ್ಶಿ ತ್ರಿಭುವನ್, ವಸ್ತು ಪ್ರದರ್ಶನ ಕಮಿಟಿ ಚೇರ್ಮನ್ ಮುರಳೀಧರ್, ಉಪಾಧ್ಯಕ್ಷ ಯೋಗನಾಥ್, ಖಜಾಂಚಿ ಜಿಎಂ ಆಕಾಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪತ್ರಿಕಾ ಪ್ರಕಟಣೆ ಉದ್ದೇಶ ನಾವು ಮತ್ತು US ಕಮ್ಯುನಿಕೇಷನ್ ಅವರು ಇಬ್ಬರು ಒಟ್ಟಿಗೆ ಜೊತೆಗೂಡಿ ಸಹಯೋಗದೊಂದಿಗೆ ಹಾಸನ ನಗರದಲ್ಲಿ ಕಟ್ಟಡ ಸಾಮಗ್ರಿಗಳ ವಸ್ತು ಪ್ರದರ್ಶನವನ್ನು ದಿನಾಂಕ ಇದೇ ತಿಂಗಳು ಡಿಸೆಂಬರ್ 20, 21, 22 3 ದಿನಗಳ ಕಾಲ ಹಾಸನದ BM ರೋಡ್ನಲ್ಲಿರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದೇವೆ. ಸುಮಾರು 70ಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ಮಳಿಗೆಗಳು ಮತ್ತು ನುರಿತ ತಜ್ಞರು ಹಾಜರಿರುತ್ತಾರೆ ಮತ್ತು ನಮ್ಮ ಸಂಘದ ಎಲ್ಲ ಇಂಜಿನಿಯರ್ ಸದಸ್ಯರುಗಳು ಕೂಡ ಹಾಜರಿರ್ತಾರೆ. ಕಟ್ಟಡ ಸಾಮಗ್ರಿಗಳ ಬಗ್ಗೆ ಯಾವುದೇ ಇಂಚಿಂಚು ಮಾಹಿತಿ ಬೇಕಾದ್ರೂ ಉಚಿತವಾಗಿ ಸಾರ್ವಜನಿಕರು ಬಂದು ಪಡ್ಕೋಬಹುದು. ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಸನ ಜನತೆಗೂ ಮತ್ತು ಹಾಸನ ಜಿಲ್ಲಾ ಜನತೆಗೂ ಬಂದು ಇದರ ಉಪಯೋಗ ಪಡ್ಕೋಬೇಕು ಅಂತೇಳಿ ತಮ್ಮ ಮೂಲಕ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಸನದಲ್ಲಿ ಪ್ರತಿ ವರ್ಷ ಈ ಒಂದು ಬಿಲ್ಟೆಕ್ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡ್ತಾ ಬಂದಿದ್ದೀವಿ. ಈ ಎಕ್ಸಿಬಿಷನ್ ಉದ್ದೇಶ ಸಾರ್ವಜನಿಕರಿಗೆ ಪ್ರತಿ ಮಾರ್ಕೆಟಲ್ಲಿ ಆಗ್ತಾ ಇರ್ತಕ್ಕಂಥ ಚೇಂಜಸ್, ಪ್ರತಿದಿನ ಪ್ರತಿ ತಿಂಗಳು ಹೊಸ ಪ್ರಾಡಕ್ಟ್ಗಳು ಬರ್ತಾ ಇದ್ದಾವೆ ಮಾರ್ಕೆಟಲ್ಲಿ, ಮತ್ತು ಹೊಸ ಕಂಪ್ನಿಗಳು ಬರ್ತಾ ಇದ್ದಾವೆ ಮಾರ್ಕೆಟಲ್ಲಿ. ಅವನ್ನೆಲ್ಲನ ಪರಿಚಯ ಮಾಡಿಸೋಕ್ಕೋಸ್ಕರ ಈ ಒಂದು ಬಿಲ್ಟೆಕ್ ಎಕ್ಸಿಬಿಷನನ್ನು ನಾವು ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ. ಸಾರ್ವಜನಿಕರಿಗೆ ಇದರಿಂದ ಅವರು ಮನೆ ಕಟ್ಟುವಾಗ ಏನೇನು ತೊಂದರೆಗಳಿದಾವೋ ಅವನ್ನ ಬಗೆಹರಿಸ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಹಾಗಾಗಿ ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಸುಮಾರು ಒಂದು 70 ಕಂಪ್ನಿಗಳನ್ನ ನಾವು ಇಲ್ಲಿ ಸ್ಟಾಲು ಆಯೋಜಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ಡಿಸೆಂಬರ್ 20, 21, 22ಕ್ಕೆ ನಾವು ಇಲ್ಲಿ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ 3 ದಿನ ಇರುತ್ತೆ. ಇದು ಉಚಿತವಾಗಿರುತ್ತೆ. ಸಾರ್ವಜನಿಕರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡ್ಕೋಬೇಕು. ನಾವು ಇದನ್ನು ಸುಮಾರು 2 ತಿಂಗಳಿಂದ ಪ್ರಯತ್ನ ಮಾಡಿ ಇದೊಂದು ಒಳ್ಳೆಯ ಉತ್ತಮವಾದ ಎಲ್ಲ ದೇಶ ವಿದೇಶಗಳ ಕಂಪ್ನಿಗಳನ್ನ ನಾವಿಲ್ಲಿ ತರಿಸ್ಲಿಕ್ಕೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಅಸೋಸಿಯೇಷನ್ನಿಂದ ಪ್ರತಿ ವರ್ಷದಂತೆ ಈ ಸಲ ಬಿಲ್ಟೆಕ್ ಎಕ್ಸ್ಪೋ ಪ್ರತಿ ವರ್ಷದಂತೆ ನಡೀತಾ ಇದೆ. ಈ ವರ್ಷ ಸ್ವಲ್ಪ ಕಳೆದ ಬಾರಿಗಿಂತಲೂ ಹೆಚ್ಚಿಗೆ ಸ್ಟಾಲ್ಸು, ಕೆಲವು ಕಂಪ್ನಿಗಳು ಕೆಲವು ಲಾಸ್ಟ್ ಟೈಮು ಚೆನ್ನಾಗಿ ನಡೀತು ಅಂತ ಅವರೇ ವಾಲಂಟ್ರಿಯಾಗಿ ಬಂದು
ಎಂಕ್ವೈರಿ ಮಾಡ್ಕೊಂಡು ನಮಗೆ ಎಕ್ಸಿಬಿಷನ್ನು ಜನವರಿಗೆ ಬೇಡ, ಈಗ ಡಿಸೆಂಬರ್ಗೆ ಮಾಡಿಕೊಡಿ, ಇಯರ್ ಎಂಡು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದಕ್ಕೆ ನಾವು ಡಿಸೆಂಬರ್ ಎಂಡಲ್ಲೇ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ವಿ, ಡಿಸಿಷನ್ ತೊಗೊಂಡಿದ್ವಿ. ಹಾಗಾಗಿ ಈ ಬಿಲ್ಡ್ ಎಕ್ಸ್ಪೋ ಏನು ನಾವು ಮಾಡ್ತಾಯಿದ್ದೀವಿ ಅಂತಂದರೆ ಇದು ಹಾಸನ ಜನತೆಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಎಲ್ಲ ಮಾಹಿತಿನೂ ಇರೋದಿಲ್ಲ. ಒಂದು ಸೈಟ್ ತಾಳೋದ್ರಿಂದ ಹಿಡಿದು ಮನೆ ಕಟ್ಟಿ ಕಂಪ್ಲೀಟ್ ಆಗೋವರೆಗೂ ಮಾಹಿತಿ ಇರೋಲ್ಲ. ಈವನ್ ಅವರು ಸೈಟ್ ಪರ್ಚೇಸ್ ಮಾಡೋಕ್ಕೆ ಏನೇನು ಮಾಹಿತಿ ಬೇಕು, ಡಾಕ್ಯುಮೆಂಟೇಷನ್ ಆಗಲಿ, ಲೇಔಟ್ಸ್ ಆಗಿದೆಯಾ ಏನು, ಆ ಸೈಟಿನ ಬಗ್ಗೆ ಸಂಪೂರ್ಣ ಮಾಹಿತಿ. ಡೆವಲಪರ್ಸು ಬರ್ತಿದ್ದಾರೆ ಈ ಎಕ್ಸಿಬಿಷನ್ಗೆ, 3-4 ಡೆವಲಪರ್ಸು, ಲೇಔಟ್ಸು ಇವರು ಬರ್ತಿದ್ದಾರೆ, ಬ್ಯಾಂಕರ್ಸ್. ಆಮೇಲೆ ನಿಮಗೆ ಫೌಂಡೇಶನ್, ಅರ್ಥ್ವರ್ಕ್, ಸಾಯಿಲ್ ಟೆಸ್ಟಿಂದ ಹಿಡಿದು ಲಾಸ್ಟ್ ಫಿನಿಶಿಂಗಿಗೆ ಏನೇನು ಬೇಕು ಸಂಪೂರ್ಣ ಸಾಮಗ್ರಿಗಳು, ಮಾಹಿತಿ. ಜನವರಿ 1ರಂದು ಸಕಲೇಶಪುರದಲ್ಲಿ 7ನೇ ವರ್ಷದ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ವತಿಯಿಂದ ವಿಜಯ ಸ್ತಂಭವನ್ನ ಸಕಲೇಶಪುರ ಪಟ್ಟಣದ ರಾಜಬೀದಿಯಲ್ಲಿ ಎಳೆಯುವ ಮೂಲಕ ಆಚರಿಸಲಾಗುವುದೆಂದು ಸಮಿತಿ ಅಧ್ಯಕ್ಷ ನಲ್ಲುಲಿ ಈರಯ್ಯ ಹೇಳಿದರು. ಸಕಲೇಶಪುರದಲ್ಲಿ ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಜನವರಿ 1ರಂದು ಭೀಮಾ ಕೋರೆಗಾಂವ್ ಸಮಿತಿ ಕಳೆದ 7 ವರ್ಷಗಳಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸುತ್ತಾ ಬಂದಿದ್ದು, ಆ ಪ್ರಕಾರವಾಗಿ ಈ ವರ್ಷವೂ ವಿಜಯ ಸ್ತಂಭದ ರಥವನ್ನು ಎಳೆಯುತ್ತಿದ್ದು, ಈ ವರ್ಷವೂ ಸುಮಾರು 10,000ಕ್ಕೂ ಹೆಚ್ಚು ಸಾರ್ವಜನಿಕರು ಸೇರುವ ನಿರೀಕ್ಷೆಯಿದ್ದು, ಮೆರವಣಿಗೆ ಕಾರ್ಯಕ್ರಮ ಎಸ್ಬಿಐ ಸರ್ಕಲ್ನಿಂದ ಹೇಮಾವತಿ ಸೇತುವೆವರೆಗೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಸಕಲೇಶಪುರದ ರಾಜಬೀದಿಗಳಲ್ಲಿ ಭೀಮಾ ಕೋರೆಗಾಂವ್ ರಥೋತ್ಸವ ನಡೆಯಲಿದೆ ಎಂದರು. ನಂತರ ಸಮಿತಿ ಕಾರ್ಯದರ್ಶಿ ಶಾಂತರಾಜು ಮಾತನಾಡಿ, ವಿವಿಧ ಕಲಾ ತಂಡಗಳೊಂದಿಗೆ ಈ ಮೆರವಣಿಗೆ ಭವ್ಯವಾಗಿ ಜರುಗಲಿದ್ದು, ಪಟ್ಟಣದ ಎಸ್ಬಿಐ ಸರ್ಕಲ್ನಿಂದ ಹೇಮಾವತಿ ಸೇತುವೆ ತನಕ ರಥದ ಮೆರವಣಿಗೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನ ಆಗಮಿಸುವ ನಿರೀಕ್ಷೆಯಿದೆ ಎಂದರು. ಸಮಿತಿಯ ಸಂಯೋಜಕ ಲಕ್ಷ್ಮಣ್ ಕೀರ್ತಿ ಮಾತನಾಡಿ, ಮೆರವಣಿಗೆ ಬರುವ ಸಂದರ್ಭ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಕಾರ್ಯಕ್ರಮವಿರುತ್ತದೆ. ಸಮುದಾಯದ ಹಾಗೂ ಇತರೆ ವರ್ಗದ ಜನರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಕಲೇಶಪುರದ ಪ್ರಗತಿಪರರು, ದಲಿತ ಸಂಘಟನೆಗಳು, ಸ್ವಸಹಾಯ ಸಂಘ ಸಂಸ್ಥೆಗಳು, ಆದಿವಾಸಿ ಅಲ್ಪಸಂಖ್ಯಾತರು ಆಗಮಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಯೋಜಕ ಲಕ್ಷ್ಮಣ್ ಕೀರ್ತಿ, ಕಾರ್ಯದರ್ಶಿ ಶಾಂತರಾಜ್, ಗಂಗಾಧರ್ ದೊಡ್ಡನಹಳ್ಳಿ ಈರಯ್ಯ, ಕಲ್ಗಣೆ ಧರ್ಮ ಮೊದಲಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಎಲ್ಲ ಸಕಲೇಶಪುರ ಪತ್ರಿಕೆಯ ಅಧ್ಯಕ್ಷರು ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ, ಇವತ್ತು ವಿಶೇಷವಾಗಿ ಪ್ರತಿ ವರ್ಷ ನಡೀತಕ್ಕಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ದಲಿತ ಸಮುದಾಯ ಹಾಗೂ ಪ್ರಗತಿಪರರು, ಹಿಂದುಳಿದ ವರ್ಗ, ದಲಿತ, ಆದಿವಾಸಿ, ಮಹಿಳಾ ಸಂಘಟನೆಗಳೆಲ್ಲ ಸೇರಿ ಕಾರ್ಯಕ್ರಮ ವಿಜೃಂಭಣೆಯಿಂದ ಸುಮಾರು ಒಂದು 10,000 ಜನ ಸೇರಿಸಿ ಕಾರ್ಯಕ್ರಮನ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒಂದು ಗೆಸ್ಟು ಸಹ ಬರೋ ಸಾಧ್ಯತೆ ಇದೆ. ಮತ್ತು ನಾವು ಹಳೆ ಬಸ್ ಸ್ಟ್ಯಾಂಡಲ್ಲಿ ವೇದಿಕೆ ಸಹ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತು ಕರಡಿ ಕುಣಿತ, ಡೋಲು, ವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಸ್ವಲ್ಪ ಕೆಲವೊಂದು ನಿನ್ನೆಯಿಂದ ಸ್ವಲ್ಪ ಸಣ್ಣ ಪುಟ್ಟದ ಗೊಂದಲಗಳಾಗಿದ್ದಾವೆ. ಹುಬ್ಬಳ್ಳಿ ಧಾರವಾಡ ನಡುವೆ ಲೈಟ್ ಟ್ರಾಮ್ ಸಾರಿಗೆ ಅಳವಡಿಕೆ ಮಾಡಲು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ಸ್ವಿಟ್ಜರ್ಲೆಂಡ್ನ ವಾಹನ ತಯಾರಿಕಾ ಕಂಪನಿ ಹೆಸ್ನ ಫ್ರಾನ್ಸ್ ಕಚೇರಿಗೆ ಭೇಟಿ ನೀಡಿದರು. ವಾಣಿಜ್ಯ ನಗರಿ ಹುಬ್ಬಳ್ಳಿ ಹಾಗೂ ವಿದ್ಯಾಕಾಶಿ ಧಾರವಾಡ ಅವಳಿ ನಗರಗಳಾಗಿ ಹೆಸರು ಪಡೆದಿದ್ದು, 2 ನಗರಗಳ ನಡುವೆ ಸಾಕಷ್ಟು ಪ್ರಯಾಣಿಕರು ಪ್ರತಿದಿನ ಪ್ರಯಾಣಿಸುತ್ತಾರೆ. ಇಲ್ಲಿ ಸುಸ್ಥಿರ ಸಾರಿಗೆ ಆರಂಭಿಸಿದ್ರೆ ಸಾಕಷ್ಟು ಪ್ರಯೋಜನವಾಗಲಿದೆ ಎಂಬುದು ಸಂತೋಷ್ ಲಾಡ್ ಅವರ ಆಲೋಚನೆಯಾಗಿದೆ. ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಇಂಧನ ಲಭ್ಯತೆ ಮೇಲೆ ಕೇಂದ್ರೀಕರಿಸಿ ಪ್ರಯಾಣಿಕರ ಅನುಕೂಲವನ್ನ ಮುಖ್ಯ ಗುರಿಯಾಗಿಸಿಕೊಂಡು ಪ್ರಯಾಣಿಕ ಸ್ನೇಹಿ ಮತ್ತು ಆದಾಯ ಮತ್ತು ಖರ್ಚುಗಳನ್ನು ನೋಡಿಕೊಂಡು ಸಾರಿಗೆ ವ್ಯವಸ್ಥೆ ಅಳವಡಿಸಬೇಕೆಂಬುದು ಲಾಡ್ ಅವರ ದೂರದೃಷ್ಟಿಯಾಗಿದೆ. ಈ ನಿಟ್ಟಿನಲ್ಲಿ ಅವರು ಫ್ರಾನ್ಸ್ ಪ್ರವಾಸದಲ್ಲಿ ಹೆಸ್ ಕಂಪನಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿದ್ದಾರೆ. HESS ಸ್ವಿಟ್ಜರ್ಲೆಂಡ್ನ ವಾಹನ ತಯಾರಿಕಾ ಕಂಪನಿಯಾಗಿದ್ದು, ಇದು ಕಳೆದ 138 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಟ್ರಾಮ್ಗಳು ಮತ್ತು ಎಲೆಕ್ಟ್ರಿಕ್ ಬಸ್ಗಳಂತಹ ಸಾರಿಗೆ ವಾಹನಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದೆ. ಇಂದು ಸಾರಿಗೆ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಗಗಳು ಪ್ರತಿದಿನ ನಡೆಯುತ್ತಿದ್ದು, ಎಲ್ಲಾ ನಗರಗಳಿಗೆ ಎಲ್ಲಾ ರೀತಿ ಸಾರಿಗೆ ಹೊಂದಿಕೆಯಾಗುವುದಿಲ್ಲ. ಇಂತಹ ತೊಡಕನ್ನ ಗಮನದಲ್ಲಿಟ್ಟುಕೊಂಡೇ ಸಚಿವ ಲಾಡ್ ಅವರು ಲೈಟ್ ಟ್ರಾಮ್ನಂತಹ ಸಾರಿಗೆ ಆರಂಭಿಸಲು ಮುಂದಾಗಿದ್ದಾರೆ. ಇಂತಹ ಸಾರಿಗೆ ಉಪಕ್ರಮಗಳು ಜನರಿಗೆ ಬೇಗ ದೊರಕಬೇಕು, ಸುರಕ್ಷತೆಗೆ ಆದ್ಯತೆ ನೀಡಬೇಕು, ಸರ್ಕಾರ ಮತ್ತು ಪ್ರಯಾಣಿಕರಿಗೆ ಹೊರೆಯಾಗಬಾರದೆಂಬುದು ಪ್ರಮುಖ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಲೈಟ್ ಟ್ರಾಮ್ ಹುಬ್ಬಳ್ಳಿ ಧಾರವಾಡ ನಡುವೆ ಅತ್ಯಂತ ಸೂಕ್ತವಾಗಲಿದೆ ಎಂಬ ಚಿಂತನೆ ಸಚಿವ ಲಾಡ್ ಅವರದ್ದು. ಪ್ರಸ್ತುತ ಇರುವ BRTS ವ್ಯವಸ್ಥೆ ಬಹಳ
ಅವ್ಯವಸ್ಥೆಯನ್ನ ಹುಟ್ಟುಹಾಕಿದ್ದು ಸಾರ್ವಜನಿಕ ವಲಯದಲ್ಲಿ ಅಷ್ಟೊಂದು ಸಮಾಧಾನ ತಂದಿಲ್ಲ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ನಗರಗಳ ಮಧ್ಯೆ ಮೆಟ್ರೋ ರೈಲು, ಮೋನೋ ರೈಲು ಅಥವಾ ಟ್ರಾಮ್ ಸೇವೆ ಆರಂಭಿಸುವಂತೆ ಚರ್ಚೆಗಳು ಆರಂಭವಾಗಿವೆ. ಲಾರ್ಡ್ ಅವರು ಭೇಟಿ ನೀಡಿದ್ದ ಹೆಸ್ ಲೈಟ್ ಟ್ರಾಮ್ಗಳು ವಿದ್ಯುತ್ ಮೂಲಕ ಚಲಿಸುತ್ತವೆ. ಇದು ಸಾಂಪ್ರದಾಯಿಕ ಡೀಸೆಲ್ ಚಾಲಿತ ಬಸ್ಗಳಿಗೆ ಹೋಲಿಸಿದರೆ ವಾಯು ಮಾಲಿನ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡಿ ವಾಯು ಗುಣಮಟ್ಟಕ್ಕೆ ಧನಾತ್ಮಕ ಕೊಡುಗೆ ನೀಡುತ್ತದೆ ಮತ್ತು ಹವಾಮಾನ ಬದಲಾವಣೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಸಚಿವ ಲಾರ್ಡ್ ಅವರ ಅಧ್ಯಯನ ಮತ್ತು ಅವರ ಮುಂದಾಲೋಚನೆ ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚರಿಸುವ ಪ್ರಯಾಣಿಕರಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಉಪಯೋಗವಾಗಲಿದೆ ಎಂಬ ನಿರೀಕ್ಷೆ ಮೂಡಿದೆ. Honorable Minister, how was his experience traveling? Experience is very well, very smooth. The reason is this: the cars which we are seeing, it's 10 years old. Obviously, the new cars which we not travelled in, which I've heard about. This generation change, obviously 10 years back, whatever they have made, it is a very innovative, where it's more of a carbon free. So that's what today the whole globe is looking at. So let's see. It's very early stage, and all is all about the PPP model, how economics works for them. They have to look at. So I mean, even though this is 10 years old, how did you find the experience in traveling? Very good. It's 25 meters, I believe, from 180 feet. It can carry around up to 200 to 250 people at a time, which we are planning for Hubli Dharwad, especially for replacement of a BRTS, subject to all the economical possibilities, because it's a PPP model where such buses have to come and take the passengers. We have got around more than 500,000 passengers traveling between Hubli and Dharwad, out of which on a public transport is an acre and a half. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಸುತ್ತಿರುವ ಪ್ರತಿಭಟನೆ 3ನೇ ದಿನಕ್ಕೆ ಅಂತ್ಯಗೊಂಡಿದೆ. ಸಾವಿರಾರು ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಅಂಗನವಾಡಿ ನೌಕರರ ಹಲವು ಬೇಡಿಕೆಗಳ ಬಗ್ಗೆ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ನಡೆಯುತ್ತದೆ. ಆದರೆ ಇದುವರೆಗೂ ಆಳು ಸರ್ಕಾರಗಳು ಕೇವಲ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದ್ದು, ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರನ್ನ ವರ್ಗ 3 ಮತ್ತು 4 ಎಂದು ಪರಿಗಣಿಸಿ ಖಾಯಂಗೊಳಿಸಬೇಕು. ಕೂಡಲೇ ಗ್ರಾಚ್ಯುಟಿ ಹಣವನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಅನ್ವಯಿಸುವಂತೆ ಕಾನೂನು ರೂಪಿಸಬೇಕು. ಕೇಂದ್ರ ಸರ್ಕಾರ ನಮ್ಮ ಗೌರವ ಧನವನ್ನ 26,000ಗಳಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ನಿವೃತ್ತಿಯಾದವರಿಗೆ ಇಡಿ ಗಂಟು ಹಾಗೂ 10,000 ಮಾಸಿಕ ಪಿಂಚಣಿಯನ್ನ ನೀಡಬೇಕು. ಶಿಕ್ಷಣ ಇಲಾಖೆ ಮತ್ತು ಎಸ್ಡಿಎಂಸಿಗಳಿಂದ ಆರಂಭ ಮಾಡಿರುವ ಎಲ್ಕೆಜಿ, ಯುಕೆಜಿಯನ್ನ ನಿಲ್ಲಿಸಿ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಬೇಕು. ಜೊತೆಗೆ ಸಾಮೂಹಿಕ ಆರೋಗ್ಯ ವಿಮೆ ಕಲ್ಪಿಸಿ ನಮ್ಮ ಇನ್ನಿತರೆ ಬೇಡಿಕೆಗಳನ್ನು ಕೂಡ ಅತಿ ಶೀಘ್ರವಾಗಿ ಈಡೇರಿಸಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಸಕಲೇಶಪುರದ ರೋಟರಿ ಸಂಸ್ಥೆ ಮತ್ತು ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಸಹಯೋಗದೊಂದಿಗೆ ಡಿಸೆಂಬರ್ 19ರ ಗುರುವಾರದಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ರೋಟರಿ ಕಮ್ಯುನಿಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ. ಇದರ ಸದುಪಯೋಗವನ್ನು ಸಕಲೇಶಪುರದ ಜನತೆ ಪಡೆದುಕೊಳ್ಳಬೇಕು ಎಂದು ರೋಟರಿ ಸಂಸ್ಥೆಯ ಅಧ್ಯಕ್ಷ ವೀರೇಂದ್ರ ಕುಮಾರ್ ತಿಳಿಸಿದ್ದಾರೆ. ಮಂಗಳವಾರ ಸಕಲೇಶಪುರ ಪತ್ರಕರ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಸನ ತಾಲೂಕು ಆರೋಗ್ಯಾಧಿಕಾರಿಗಳು, ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು ಮತ್ತು ನೇತ್ರ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಉಡುಪಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಡಿಸೆಂಬರ್ 19ರ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಕ್ರಾಫರ್ಡ್ ಆಸ್ಪತ್ರೆ ಎದುರಿರುವ ರೋಟರಿ ಕಮ್ಯುನಿಟಿ ಹಾಲ್ನಲ್ಲಿ ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯುವಂತೆ ಮನವಿ ಮಾಡಿದರು.
ರೋಟರಿ ಸಂಸ್ಥೆಯ ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ಹಾಗೂ ಅರುಣ್ ರಕ್ಷಿತಿ ಮಾತನಾಡಿ, ಪ್ರತಿ ಸಕಲೇಶಪುರ ರೋಟರಿ ಸಂಸ್ಥೆಯು ಕಳೆದ ಸುಮಾರು 60 ವರ್ಷಗಳಿಂದ ಸಾಕಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಸ್ವಚ್ಛತೆ, ಪರಿಸರ, ಗಿಡ ನೆಡುವ ಕಾರ್ಯ, ಆರೋಗ್ಯಕ್ಕೆ ಸಂಬಂಧಿಸಿದ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಇದೀಗ ಡಿಸೆಂಬರ್ 19ರ ಗುರುವಾರ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯವನ್ನು ನುರಿತ ವೈದ್ಯರಿಂದ ನಡೆಸಲಿದ್ದು, ಸಕಲೇಶಪುರದ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಕವಿರಾಜ್, ಹಿರಿಯ ರೋಟರಿಯನ್ ವಿಜಯಶಂಕರ್, ಸಹನಾ ಶಶಿಧರ್ ಇತರರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ರೋಟರಿ ಇಂಗ್ಲಿಷ್ ಶಾಲೆಯಲ್ಲಿ ಈ ವರ್ಷ ಡಿಸೆಂಬರ್ 20ನೇ ತಾರೀಕು ಶುಕ್ರವಾರ ಮತ್ತು 21ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ನಾವು ಪ್ರತಿ ವರ್ಷದಂತೆ ಪ್ರತಿಭಟನೆಯನ್ನು ಈ ವರ್ಷವೂ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಮೊದಲನೇ ದಿನ ಡಿಸೆಂಬರ್ 20ನೇ ತಾರೀಕು ಶುಕ್ರವಾರ ಮುಖ್ಯ ಅತಿಥಿಯಾಗಿ ಡಾಕ್ಟರ್ KM ಜಗದೀಶ್ ಇವರು ಪ್ರಾಧ್ಯಾಪಕರು, ವಾಣಿಜ್ಯ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಕ್ರಾಯಪಟ್ಟಣ, ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿರುವ 36 ಗುಂಟೆ ಸಂತೆ ಮೈದಾನ ಒತ್ತುವರಿಯಾಗಿದ್ದು, ಒತ್ತುವರಿ ತೆರವುಗೊಳಿಸಿ ನಂತರ ಹಳ್ಳಿ ಸಂತೆ ಜಾಗ ಸ್ಥಳಾಂತರ ಮಾಡಿ ಮಾರುಕಟ್ಟೆ ನಿರ್ಮಾಣ ಮಾಡುವಂತೆ ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನ ಡಿಸೆಂಬರ್ 19ರಿಂದ ಹಮ್ಮಿಕೊಳ್ಳಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ಕಾರ್ಮಿಕ ಸಂಘಟನಾ ಮುಖಂಡ ಧರ್ಮರಾಜು ಹಾಗೂ ಜಿಲ್ಲಾ ಸಂಚಾಲಕ ನಿಂಗರಾಜ್ ಅರೆಹಳ್ಳಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ 36 ಗುಂಟೆ ಜಾಗದಲ್ಲಿ ಸಂತೆ ಮೈದಾನಕ್ಕೆ ಮೀಸಲಿರಿಸಿದ್ದು, ಈ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಮತ್ತು ಅರೆಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಬಿಲ್ ಕಲೆಕ್ಟರ್ ಪಂಚಾಯಿತಿಯಲ್ಲಿ ಇದ್ದುಕೊಂಡೇ ಸರ್ಕಾರಿ ಬೋರ್ವೆಲ್ ಕೊಳವೆ ಬಾವಿ ಮುಚ್ಚಿ ಕೋಳಿ ಅಂಗಡಿ ತೆರೆದು ಪರವಾನಗಿ ಪಡೆದು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 10 ಗುಂಟೆ ಜಾಗವನ್ನು ಒತ್ತುವರಿ ಮಾಡಿರುತ್ತಾರೆ. ಇವರಿಗೆ ಸಂಬಂಧಿಗಳು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು, ಒತ್ತುವರಿಗೆ ಬೆಂಬಲ ನೀಡುತ್ತಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ರು. ಇದೇ ಸರ್ವೆ ನಂಬರ್ 13ರಲ್ಲಿ ಜ್ಯೋತಿ ಮೋಹನ್, ಕರೀಂ ಸಾಬ್ ಇನ್ನಿತರರು ಸಂತೆ ಜಾಗವನ್ನ ಒತ್ತುವರಿ ಮಾಡಿರೋದು ಸರ್ವೆ ಮೂಲಕ ಸಾಬೀತಾಗಿರುತ್ತದೆ. ಪ್ರಗತಿಪರ ಸಂಘಟನೆಗಳು ಈ ಕುರಿತು ಬೃಹತ್ ಪ್ರತಿಭಟನೆ ನಡೆಸಿದ್ರು, ಮನವಿ ಸಲ್ಲಿಸಿದ್ರು, ಶಾಸಕರ ಗಮನಕ್ಕೆ 3 ಬಾರಿ ಸಭೆಯಲ್ಲಿ ತಂದಿದ್ರು. ಒತ್ತುವರಿ ತೆರವುಗೊಳಿಸದೆ ಒತ್ತುವರಿದಾರರಿಗೆ ಅನುಕೂಲವಾಗಲೆಂದು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸದಸ್ಯರು, ಶಾಸಕರ ಹೆಸರು ಬಳಸಿಕೊಂಡು ರಸ್ತೆ ಬದಿಯಿರುವ 6 ಗುಂಟೆ ಜಾಗದಲ್ಲಿ ಹಳ್ಳಿ ಸಂತೆ ನಿರ್ಮಿಸಲು ಮುಂದಾಗಿರೋದು ಖಂಡನೀಯ ಎಂದರು. ಈಗಾಗಲೇ ಈ ವಿವಾದ ಕುರಿತಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಸಾರ್ವಜನಿಕರು ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡುವ ಮೂಲಕ ಹೋರಾಟಗಾರರಿಗೆ ಬೆದರಿಕೆ ಹಾಕುತ್ತಾ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಸದಸ್ಯರು ಹೇಳುವ ಬೆದರಿಕೆಗೆ ನಾವು ಹೆದರುವುದಿಲ್ಲ, ಕಾನೂನಾತ್ಮಕ ಹೋರಾಟ ನಮ್ಮದಾಗಿರುತ್ತದೆ. ಹಿರಿಯ ದಲಿತ ಹಾಗೂ ಜನಪರ ಹೋರಾಟಗಾರ ಅರೆಹಳ್ಳಿ ನಿಂಗರಾಜು ಆದ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟು ಬೆದರಿಕೆ ಹಾಕುತ್ತಿದ್ದಾರೆ. ಇವರ ಬೆದರಿಕೆಗೆ ಅರೆಹಳ್ಳಿ ಜನರು ಹೆದರುವುದಿಲ್ಲ. ಹೋರಾಟಗಾರನ ಬೆಂಬಲಕ್ಕೆ ಅರೆಹಳ್ಳಿ ಜನರು ಸದಾ ಇರ್ತಾರೆ. ಇದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಸದಸ್ಯರಿಗೆ ಅರ್ಥವಾಗಬೇಕು. ಇದಕ್ಕೂ ಮೀರಿ ನಡೆದರೆ ನಮ್ಮ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಿದ್ದರಾಜು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ, ದಲಿತ ಮುಖಂಡ ಪಾಲಾಕ್ಷ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಏನು ಹೇಳಿಕೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಯವರು, ಆ ಗ್ರಾಮ ಪಂಚಾಯತಿಯವರು ಹೇಳ್ತಿರತಕ್ಕಂಥದ್ದು ಪ್ರತಿಯೊಂದು ಕೂಡ ಸುಳ್ಳೆಯ. ಇಡೀ ಅರೆಹಳ್ಳಿಯ ಸಾರ್ವಜನಿಕರಿಗೆ ಮೋಸ ವಂಚನೆ ಮಾಡಿದ್ದು ಅಲ್ದಾನೆ ಉದ್ದೇಶಪೂರ್ವಕ ಒಬ್ಬ ಈ ಹೋರಾಟಕ್ಕೆ, ಈ ಭೂಮಿ ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ಈ ಸಂಘಟನೆಗಳು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಒತ್ತುವರಿನ ಬಿಡಿಸ್ತಾರೆ, ಅಧಿಕಾರಿಗಳಿಗೆ ಒತ್ತಡ ತರ್ತಾರೆ ಅಂತ ಗೊತ್ತಿದೆ ಅವರಿಗೆ. ಆ ಕಾರಣದಿಂದ ಮುಂದೆ ನಿಂತಿರ್ತಕ್ಕಂಥ ಒಬ್ಬ ನಾಯಕನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲೂ ಒಬ್ಬ ದಲಿತ ಚಳವಳಿಯ ನಾಯಕನ ಒಬ್ಬನ ಹತ್ತಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಯಾರೂ ಕೂಡ ಇಲ್ಲಿ ಧ್ವನಿ ಎತ್ತಲ್ಲ ಅನ್ನೋದು ಅವರು ಏನೋ ಒಂದು ರೀತಿ ತಲೆ ಒಳಗಡೆ ಇಟ್ಕೊಂಡಿದ್ದಾರೆ. ಅರೆಹಳ್ಳಿಲೂ ಕೂಡ ಬೇರೆ ಬೇರೆ ರೀತಿ ಸಂಚುಗಳು ಕೂಡ ಇವರೆಲ್ಲ ಮಾಡ್ತಿದ್ದಾರೆ ಅಂತ ಕೆಲವು ವದಂತಿಗಳು ಹಬ್ಬಿದ್ದಾವೆ. ನಮಗೆ ಯಾವ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಅದನ್ನು ಸಂಬಂಧಪಟ್ಟಂಗೆ ನಾವು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ವಿಚಾರವಾಗಿ ನಾವು ಅದನ್ನು ಮನವಿಯನ್ನು ಮಾಡ್ತೀವಿ. ಕೇಸ್ನು ಕೂಡ ದಾಖಲು ಮಾಡಿ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಯಲ್ಲಿ ಬೃಹತ್ ಅಧಿವೇಶನ ನಡೆಸಿದ ನೆನಪಿಗಾಗಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಡಿಸೆಂಬರ್ 26 ಮತ್ತು 27ರಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಳಗಾವಿಯಲ್ಲಿ
ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಾಹಿದ್ ತಿಳಿಸಿದರು. ಹಾಸನದಲ್ಲಿ ಮಂಗಳವಾರ ಮಾತನಾಡಿದ ಅವರು, ಗಾಂಧೀಜಿಯವರು 1924ರ ಡಿಸೆಂಬರ್ 26ರಂದು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ರು. ಅದರ ಸವಿ ನೆನಪಿಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ 26ರಂದು ಎಐಸಿಸಿಯ ವರ್ಕಿಂಗ್ ಕಮಿಟಿ ಸಭೆಯನ್ನ ನಡೆಸಲಾಗುವುದು. 27ರಂದು ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದ್ದು, ಈ ಸಮಾವೇಶದಲ್ಲಿ ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿದಂತೆ ಹಲವು ನಾಯಕರು ಆಗಮಿಸಲಿದ್ದಾರೆ ಎಂದರು. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು. ಅವರನ್ನ ಹತ್ಯೆ ಮಾಡಿದ ನಾಥೂರಾಮ್ ಗೋಡ್ಸೆಯನ್ನ ಪೂಜಿಸಲಾಗುತ್ತಿದೆ. ಇದಕ್ಕೆ ಕೆಲ ಸಂಘಟನೆಗಳು ಕೂಡ ಬೆಂಬಲಿಸುತ್ತಿವೆ. ಗಾಂಧೀಜಿಯವರ ತತ್ವಾದರ್ಶಗಳನ್ನ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು. ನಮ್ಮ ದೇಶವನ್ನ ರಾಮರಾಜ್ಯವನ್ನಾಗಿಸುವತ್ತ ಮುಂದಾಗಬೇಕು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಶ್ವನಾಥ್, ಗೋಪಾಲ್, ಕುಮಾರ್, ಕರಿಗೌಡ, ರಾಘವೇಂದ್ರ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಅರಕಲಗೂಡು ಮತ್ತು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ನೇಮಕಗೊಂಡು ಕಳೆದ 3 ತಿಂಗಳಿಂದ ಸತತವಾಗಿ ಈ ಕ್ಷೇತ್ರದ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಮಾಡಲಿಕ್ಕೆ ಕಾರಣ ಏನು, ನಮ್ಮ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಬೆಳಗಾವಿನಲ್ಲಿ ನಡೆದಿತ್ತು. ಡಿಸೆಂಬರ್ 26ರಂದು 1924ರಲ್ಲಿ ಬೆಳಗಾವಿನಲ್ಲಿ ನಡೆದಂಥ ಆ ಅಧಿವೇಶನ ಒಂದು ಐತಿಹಾಸಿಕವಾದಂಥ ಒಂದು ಅಧಿವೇಶನ, ನಮ್ಮ ರಾಜ್ಯದಲ್ಲಿ ನಡೆದಂಥ ಒಂದು ಪ್ರಥಮ ಅಧಿವೇಶನ. ಆ ಪ್ರಯುಕ್ತ 100 ವರ್ಷಗಳ ಶತಮಾನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ದೇಶಕ್ಕಾಗಿ ಗಾಂಧೀಜಿಯವರು ಮಾಡಿರ್ತಕ್ಕಂಥ ಆ ಒಂದು ಹೋರಾಟ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ವಹಿಸಿ ಅವರು ಮಾಡಿರ್ತಕ್ಕಂಥ ಭಾಷಣಗಳು ಮತ್ತು ಇಡೀ ಪ್ರಪಂಚಕ್ಕೆ ಗಾಂಧೀಜಿಯವರ ಆ ತತ್ವ ಸಿದ್ಧಾಂತವನ್ನು ವಿಸ್ತಾರ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ 4 ವರ್ಷಗಳಿಂದ ಕೆಪಿಸಿಸಿ ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಶತಮಾನೋತ್ಸವವನ್ನು ಅದ್ದೂರಿಯಾಗಿ ದತ್ತಮಾಲಾ ಅಭಿಯಾನ ಸಂಕೀರ್ತನ ಮತ್ತು ಶೋಭಾಯಾತ್ರೆ ಯಶಸ್ವಿಗೊಳಿಸಲು ಸಹಕರಿಸಿದ ಸಕಲೇಶಪುರ ತಾಲೂಕಿನ ಎಲ್ಲಾ ಹಿಂದೂ ಬಾಂಧವರಿಗೆ ಅಭಿನಂದನೆಗಳನ್ನು ಹರೀಶ್ ಕರ್ಡಿಕಲ ತಿಳಿಸಿದರು. ಸಕಲೇಶಪುರದಲ್ಲಿ ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರೀಶ್, ಸಕಲೇಶಪುರ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವತಿಯಿಂದ ನಡೆದ ಶ್ರೀ ದತ್ತಮಾಲಾ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಡಿಸೆಂಬರ್ 6ನೇ ತಾರೀಕು ನಡೆದಂತಹ ಸಾಮೂಹಿಕ ದತ್ತಮಾಲಾ ಧಾರಣೆ ಕಾರ್ಯಕ್ರಮದಲ್ಲಿ 60 ಜನ ಮಾಲಾಧಾರಣೆ ನಂತರ ಡಿಸೆಂಬರ್ 12ರಂದು ರಾತ್ರಿ ಸಕಲೇಶಪುರದಲ್ಲಿ ನಡೆದಂತಹ ಸಂಕೀರ್ತನ ಯಾತ್ರೆ ಮತ್ತು ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ 600 ಜನ ಪುರುಷರು ಮತ್ತು 100 ಜನ ಮಾತೆಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಎಂದರು. ಡಿಸೆಂಬರ್ 14ರಂದು ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ನಡೆದ ದತ್ತ ಪಾದುಕಾ ದರ್ಶನ ಮತ್ತು ದತ್ತ ಜಯಂತಿ ಕಾರ್ಯಕ್ರಮಕ್ಕೆ ಸಕಲೇಶಪುರ ಸ್ವಾಮಿ ದೇವಸ್ಥಾನದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ಶಾಸಕ ಸಿಮೆಂಟ್ ಮಂಜು ಅವರು ಚಾಲನೆ ನೀಡಿದ್ರು. ನಂತರ ಸುಮಾರು 600 ಜನ ದತ್ತ ಮಾಲಾಧಾರಿಗಳು ಈ ಬಾರಿ ಚಿಕ್ಕಮಗಳೂರಿನಲ್ಲಿರುವ ದತ್ತಪೀಠಕ್ಕೆ ತೆರಳಿ ಶ್ರೀ ದತ್ತಾತ್ರೇಯ ದರ್ಶನ ಪಡೆದರು. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ತನು ಮನ ಧನ ಸಹಾಯ ನೀಡಿ ಸಹಕರಿಸಿದ ಎಲ್ಲಾ ಹಿಂದೂ ಬಾಂಧವರಿಗೂ ಸಕಲೇಶಪುರ ತಾಲೂಕು ವಿಶ್ವ ಹಿಂದೂ ಪರಿಷತ್ ಘಟಕ ಮತ್ತು ಭಜರಂಗ ದಳ ವತಿಯಿಂದ ಕಾರ್ಯಕ್ರಮದ ಯಶಸ್ಸಿಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ ಆರಕ್ಷಕ ಸಿಬ್ಬಂದಿಗಳಿಗೂ ಮತ್ತು ಸುದ್ದಿಯನ್ನ ಪ್ರಸಾರ ಮಾಡಿದ ಎಲ್ಲಾ ಪತ್ರಿಕಾ ಮಾಧ್ಯಮಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಬಾಳೆಗದ್ದೆ ವಿಜಯಕುಮಾರ್ ಹಾಗೂ ಬಜರಂಗ ದಳ ಜಿಲ್ಲಾ ಸಹ ಸಂಯೋಜಕ ಬಾಳುಪೇಟೆ ಕಿಶೋರ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಬಿರಡಹಳ್ಳಿ ಬಾಲಕೃಷ್ಣ, ತಾಲೂಕು ಕಾರ್ಯದರ್ಶಿ ಎಡವರಹಳ್ಳಿ ಲೋಹಿತ್ ಹಾಗೂ ತಾಲೂಕು ಸಹ ಕಾರ್ಯದರ್ಶಿ ಹಾರ್ಲೆ ರವಿ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಸಕಲೇಶಪುರ ವತಿಯಿಂದ ಈ ಬಾರಿ 550ರಿಂದ 600 ಜನ ದತ್ತಮಾಲಾಧಾರಿಗಳು ದತ್ತಪೀಠ ಪಾದುಕೆ ದರ್ಶನ ಪಡೆದುಕೊಂಡಿರ್ತೀವಿ. ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಕಲೇಶಪುರ ವತಿಯಿಂದ ಈ ವರ್ಷಕ್ಕೆ ದತ್ತಮಾಲೆ ಅಭಿಯಾನದ ಎಲ್ಲ ಕಾರ್ಯಕ್ರಮಗಳು ಮುಗಿದಿರುತ್ತೆ. ಅಧಿಕೃತವಾಗಿ ನಾವು ಯಾವುದೇ ಕಾರ್ಯಕ್ರಮ ಈ ವರ್ಷ ಮಾಡಲ್ಲ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಪ್ರತಿದಿನ ವರದಿಯಾಗುತ್ತಿರುವ ಅಪರಾಧ ಪ್ರಕರಣಗಳು. ಕಟ್ಟಿನಕೆರೆ ಮಾರುಕಟ್ಟೆಯ ದಿನಸಿ ಅಂಗಡಿ ಬೀಗ ಒಡೆದು 1.5 ಲಕ್ಷ ನಗದು ಕಳ್ಳತನ. ಮನೆಗೆ ತೆರಳುತ್ತಿದ್ದ ವಕೀಲನ ಮೇಲೆ ಮಾರಣಾಂತಿಕ ಹಲ್ಲೆ, ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ ದುಷ್ಯಂತ್.
ಬೇಲೂರು ಪಟ್ಟಣದ ಯಗಚಿ ಹಳೆ ಸೇತುವೆ ಸಂರಕ್ಷಿಸಲು ಒತ್ತಾಯ. ಸೇತುವೆ ರಸ್ತೆ ಮೇಲೆ ಅಡಿಗೆ ಮಾಡುವ ಮೂಲಕ ಆಕ್ರೋಶ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಸಂಚಾರ ನಿಷೇಧಿಸಿ ಪ್ರತಿಭಟನೆ. ಡಿಸೆಂಬರ್ 23ರಂದು ಸಕಲೇಶಪುರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮನ. ಆಲೂರಿನಲ್ಲಿ ರದ್ದಾಗಿರುವ ರೈಲು ನಿಲುಗಡೆ ಗಮನ ಸೆಳೆಯುವುದಾಗಿ ತಿಳಿಸಿದ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.